ಏನು ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಏನು ಹಲ್ಲೆ ಮಾಡಿ ಮತ್ತು ಪೊಲೀಸ್ ವಾಹನಗಳನ್ನು ಜಖಮ್ ಮಾಡಿದ್ದ ಅಷ್ಟೇ ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಹಲ್ಲೆ ಮಾಡಿದರು. ಈ ಒಂದು ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಸಂಬಂಧಪಟ್ಟಂಗೆ ಏನು ಪ್ರತಿಭಟನೆ ರ್ಯಾಲಿ ಮಾಡ್ತಿದ್ದಾರೆ, ಯಾವ ಉದ್ದೇಶ ರ್ಯಾಲಿ ಮತ್ತು ಏನು ಯಾವ ಥರ ಮಾಡ್ತಿದ್ದಾರೆ ಅವ್ರನ್ನೇ ಕೇಳೋಣ. ಸರ್, ಏನಂದರೆ ಚನ್ನಗಿರಿಯಲ್ಲಿ ಇದೇ ಮೊದಲ ಬಾರಿಗೆ ಕೇಳಿದಂಗೆ ಪೊಲೀಸ್ ಠಾಣೆ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣ ಇದಾಗಿದೆ. ಇವತ್ತು ಯಾವ ಥರ ಪ್ರತಿಭಟನೆಗೆ? ಇದು ಮೊದಲನೇ ಬಾರಿಗೆ ಅನ್ನೋದು ನಮ್ಮೆಲ್ಲರ ಮಾಹಿತಿಯ ಕೊರತೆ. ಚನ್ನಗಿರಿಯ ಕೂಗಳತೆಯ ಪಕ್ಕಕ್ಕೆ ಇರ್ತಕ್ಕಂತಹ ಕೆರೆಬಿಳ್ಚಿ ಅನ್ನುವಂಥ ಗ್ರಾಮವನ್ನು ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಗೂ ಸಹ ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೆರೆಬಿಳ್ಚಿಗೆ ಹೋಗಿ ಇದುವರೆಗೂ ಒಬ್ಬನೇ ಒಬ್ಬ ಗಾಂಜಾ ಮಾರ್ತಕ್ಕಂಥವನು, ಅಫೀಮು ಮಾರ್ತಕ್ಕಂಥವನು ಅಥವಾ ಕಾನೂನು ಬಾಹಿರ ಘಟನೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ನಿರತನಾಗಿರ್ತಕ್ಕಂಥವನನ್ನು ಕೆರೆಬಿಳ್ಚಿಯ ಒಳಗೆ ಹೋಗಿ ಬಂಧನ ಮಾಡಿರುವ ಯಾವುದಾದರೂ ಒಂದು ಉದಾಹರಣೆ ಇದ್ದರೆ ಪೊಲೀಸ್ ಇಲಾಖೆ ಕೊಡಬಹುದು. ಜೊತೆಗೆ ಪೊಲೀಸ್ ಇಲಾಖೆಯ ಕೆಲವೊಬ್ಬ ಅಧಿಕಾರಿಗಳು, ನಾನು ಇಡೀ ಇಲಾಖೆಯ ಬಗ್ಗೆ ಹೇಳೋದಿಲ್ಲ, ಕೆಲವೊಬ್ಬ ಅಧಿಕಾರಿಗಳ ಹಮಾಹಪಿತನ, ದುಡ್ಡಿನ ಆಮಿಷ ಏನಿತ್ತು ಅದರ ಸಲುವಾಗಿ ಈ ಘಟನೆ ಆಗಿದೆ ಅಂದರೂ ತಪ್ಪಾಗಲಾರದು. ಒಬ್ಬ ಮಟ್ಕ ದಂಧೆಯನ್ನು ಮಾಡುವವನು, ಇದು ಇನ್ಯಾರೋ ಹೇಳಿರುವ ಮಾತಲ್ಲ, ಸ್ವತಃ ಮೃತನ ಪತ್ನಿಯೇ ಹೇಳ್ತಾಳೆ, ನನ್ನ ಗಂಡ ಮೊದಲಿನಿಂದನೂ ಮಟ್ಕ ದಂಧೆಯನ್ನು ಮಾಡ್ತಾಯಿದ್ರು, ಆ ದಂಧೆಯ ಮಾಮೂಲನ್ನು ಪೊಲೀಸಿಗೆ ಕೊಡಲಿಲ್ಲ ಅಂಥೇಳಿ ಪೊಲೀಸರು ಬಂಧಿಸಿದರು ಅಂತೇಳಿ. ಅಂದರೆ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳಿಗೂ ಸಹ ಈ ದೇಶದ ಕಾನೂನಿನ ಮೇಲೆ ಗೌರವ ಇಲ್ಲ. ಈ ಕಾನೂನಿನ ಮೇಲೆ ಅವರು ಯಾವ ರೀತಿ ನೆಗ್ಲಿಜೆನ್ಸಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನನ್ನ ಗಂಡ ಮಾಮೂಲಿಯನ್ನು ಕೊಡಲಿಲ್ಲ, ಅದಕ್ಕೆ ಅವರನ್ನು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದಕ್ಕೆ ಅವರನ್ನು ಕರ್ಕೊಂಡು ಹೋದರು ಅಂತ ಹೇಳ್ತಾರೆ. ಅಂದರೆ ಅವನು ಮಟ್ಕಾ ದಂಧೆ ಮಾಡ್ತಕ್ಕಂಥದ್ದು ಇಡೀ ಮುಸ್ಲಿಂ ಸಮಾಜಕ್ಕೆ ಗೊತ್ತಿತ್ತು. ಆದರೂ ಸಹ ಅವನು ಏನು ಲೋ ಬಿ ಪಿಯಿಂದ ಸತ್ತ. ಅವನು ಸಾಯೋದು ಹೇಗೆ ಸಾಯಲಿ, ಆದರೆ ಇಲಾಖೆಯ ಮೇಲೆ ಇವರ ದೂಷಣೆಗಳಿದ್ದರೆ ಅವರ ಸಂಬಂಧಪಟ್ಟ ಮೇಲಧಿಕಾರಿಗಳಿರ್ತಾರೆ, ದೂರನ್ನು ದಾಖಲಿಸಬಹುದು, ಜೊತೆಗೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಬೇಕಿತ್ತು. ಆದರೆ ಅವರು ಮಾಡಿರ್ತಕ್ಕಂಥ ಹೀನಕೃತ್ಯ ಅಂಥದ್ದು ಕೇಳಿದರೆ, ಸಾರ್ವಜನಿಕ ಆಸ್ತಿ ಗುಜರಿ ವ್ಯಾಪಾರ ಮಾಡಿರ್ತಕ್ಕಂಥವ್ರು ಟ್ಯಾಕ್ಸ್ ಕಟ್ಟಲಿಲ್ಲ, ಹಿಂದೂ ಸಮಾಜ ಏನು ಟ್ಯಾಕ್ಸ್ ಕಟ್ಟಿ ಪೊಲೀಸ್ ಇಲಾಖೆಗೆ ಗಾಡಿಯನ್ನು ಕೊಟ್ಟಿತ್ತು, ಪೊಲೀಸ್ ಇಲಾಖೆಯ ಠಾಣೆಯನ್ನು ಕಟ್ಟಿತ್ತು, ಅದನ್ನು ನೀವು ಧ್ವಂಸ ಮಾಡಿರೋದು. ನೀವಿವತ್ತು ಗುಜರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇರ್ಬೋದು, ಮಟ್ಕಾ ದಂಧೆ ಮಾಡ್ತಕ್ಕಂಥವ್ರು ಟ್ಯಾಕ್ಸನ್ನು ಕಟ್ಟಲ್ಲ. ಟ್ಯಾಕ್ಸನ್ನು ಕಟ್ತಕ್ಕಂಥದ್ದು ಹಿಂದೂ ಸಮಾಜ. ನಮ್ಮ ಸಮಾಜ ಕಟ್ಟಿರ್ತಕ್ಕಂಥ ಸಾರ್ವಜನಿಕ ಆಸ್ತಿಯನ್ನು ನೀವೇನು ಇವತ್ತು ಧ್ವಂಸಗೊಳಿಸಿದ್ದೀರಿ, ಅದು ಅಷ್ಟು ಪೆನಾಲ್ಟಿಯನ್ನು ಮುಸ್ಲಿಂ ಸಮಾಜದ ಮೇಲೆ ಹಾಕಬೇಕು. ಜೊತೆಗೆ ಶುಕ್ರವಾರವೇ ನೀವು ಯಾವುದೇ ಘಟನೆಯನ್ನು ನಡೆದಾಗ ಇಡೀ ರಾಜ್ಯದ ಎಲ್ಲ ಘಟನೆಯನ್ನು ತಲುಕು ಹಾಕ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಶುಕ್ರವಾರ ಕೆಜೆಹಳ್ಳಿ ಡಿಜೆಹಳ್ಳಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಎಲ್ಲವೂ ಸಹ ಶುಕ್ರವಾರ ನಮಾಜಿನ ನಂತರವೇ ಆಗ್ತವೆ. ಮಧ್ಯಾಹ್ನ 1 ಗಂಟೆಯ ನಂತರ ಆಗುತ್ತೆ, ಇಲ್ಲ ರಾತ್ರಿಯ 8:15 ನಮಾಜು ಮುಗಿದು 9 ಗಂಟೆ ಆಸುಪಾಸಿನಲ್ಲಿ ಆಗುತ್ತೆ. ನಿಜವಾಗಿ ಪೊಲೀಸ್ ಇಲಾಖೆಗೆ ಏನಾದರೂ ಕಾನೂನಿನ ಮೇಲೆ ಗೌರವ ಇತ್ತು ಅಂತಾದರೆ ಶುಕ್ರವಾರದ ಅಜಾನಿನಲ್ಲಿ ಅವರು ಏನು ಕೂಗ್ತಾರೆ, ಮೌಲ್ವಿ ಏನನ್ನು ಹೇಳ್ತಾರೆ, ಇದರ ಬಗ್ಗೆ ಕುಲಂಕುಷ ತನಿಖೆ ಆಗಬೇಕು. ಜೊತೆಗೆ ಚನ್ನಗಿರಿಯಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಈಗೇನು ನೀವು ಸುಮಾರು 26-30 ಜನವನ್ನು ಬಂಧನ ಮಾಡಿದ್ದೀನಿ ಅಂತ ಹೇಳ್ತೀರಿ, ಆ 26-30 ಜನರ ಬಂಧನದ ಅವಶ್ಯಕತೆ ಇಲ್ಲ. ಬಂದಿರುವ 1,500-2,000 ಜನರ ಮೇಲೆಯೂ 224A ಸೆಕ್ಷನ್ನಿನಂತೆ ರಾಷ್ಟ್ರದ್ರೋಹದ ಕಾನೂನಿನ ಅಡಿಯಲ್ಲಿ ಬಂಧಿಸಬೇಕು, ಚನ್ನಗಿರಿಗೆ ಶಾಂತಿಯನ್ನು ಕೊಡಬೇಕು. ಏನಂದ್ರೆ ಇಲ್ಲಿನ ಈ ಘಟನೆ ಹಿಂದ್ಗಡೆ ಏನಕ್ಕೆ MLA ಅವರ ಲೋಕಲ್ ಸ್ಥಳೀಯ MLA ಅವರ ಕೈವಾಡ ಏನಾದರೂ ಇದೆಯಾ? ಅದು ಹೇಗೆ? ಅದೇನೋ ಹೇಳ್ತಾರಲ್ಲ, ಅಂಗೈಯ ಹುಂಡಿಗೆ ಸಾಕ್ಷಿಯನ್ನು ಕೇಳೋದು ಮಹಾ ಅಪರಾಧ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಇರುವುದೇ, ಕಾಂಗ್ರೆಸ್ಸನ್ನು ಹುಟ್ಟು ಹಾಕಿರುವುದೇ ಬ್ರಿಟಿಷರು ಈ ದೇಶದ ಮೂಲವನ್ನು ಕೆದಕುವ ಸಲುವಾಗಿ, ಮೂಲವನ್ನು ಹಾಳುಗೆಡುವುದರ ಸಲುವಾಗಿ. ಕಾಂಗ್ರೆಸ್ ಇರುವುದೇ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ. ನಿಮ್ಮ ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು,